ಸರ್, ಈಗ ಒಂದು ಕೋಣನಕುಂಟೆ ಸ್ಟೇಷನಲ್ಲಿ ನಿಮ್ಮ ವಿರುದ್ಧ ಒಂದು ಕಂಪ್ಲೇಂಟ್ ದೂರು ದಾಖಲಾಗಿದೆ. ಸೊ ಯಾಕೆ ನನ್ನ ಮೋಸ ಮಾಡಿ ದೂರು ಕೊಟ್ಟು ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳಿ ಏನು ಹೇಳ್ತೀರಾ ಸರ್? ಕೇಸ್ ಏನು, ಏನಕ್ಕೆ ಹೆಂಗೆ ಪರಿಚಯ ಆಯಿತು ಸರ್? ಆ್ಯಕ್ಚುಲಾಗಿ ಕೋಣನಕುಂಟೆಯಲ್ಲಿ ಕಂಪ್ಲೇಂಟ್ ನಿಜಾನೇ, ಬಟ್ ಯಾವುದೇ ಕಾರಣಕ್ಕೂ ನಾನು ಮೋಸ ಮಾಡಿಲ್ಲ. ಅದು ಎಲ್ಲ ಕಡೆನೂ ಒಂದೇ ಸ್ಟ್ಯಾಂಡ್ಸಲ್ಲಿ ನಿಂತ್ಕೊತೀನಿ. ನನ್ನ ಮೇಲೆ ತಪ್ಪು ಒಂದು ಸುದ್ದಿನ ಇರಿಸಿದ್ದಾರೆ. ಸೊ ನಾನು ನಮ್ಮ ತಂದೆ ತಾಯಿ ಒಂದು ಕೇರಳ ಜಮೀನು ವಿಷಯಕ್ಕೋಸ್ಕರ ಕೇರಳಗೆ ಹೋಗಿದ್ದೆ. ಅದ್ರ ಬಗ್ಗೆ 1 ವೀಕ್ ಮುಂಚೆ ಅದನ್ನು ಹೇಳಿದ್ದೆ. ಅವಾಗ ನಿನ್ನ ತಂದೆ ತಾಯಿ ಜೊತೆ ಹೋಗಬಾರ್ದು ಕೇರಳಗೆ, ಬಿಟ್ಟು ಹೋದರೆ ನಾನು ಇಲ್ಲಿ ನಿನಗೆ ಒಂದು ಗತಿ ಕಾಣಿಸ್ತೀನಿ ಅಂತ. ಸೊ ಆ ಒಂದು ಇದಕ್ಕೆ 1 ವೀಕ್ ಪೋಸ್ಟ್ಪೋನ್ ಮಾಡಿದೆ. ಆಮೇಲೆ ನಮ್ಮ ಮನೆ ಕೊತ್ತೂರ್ದಿನೇ ಮನೆಗೆ ಹೋಗಿ ನಮ್ಮ ತಂದೆ ತಾಯಿಗೆ ಹೇಳಿದೆ ಈ ಥರ. ಸೊ ಆ ಥರ ನನಗೆ ಹೋಗಿ ಬಿಡ್ತಾ ಇಲ್ಲ. ಆಮೇಲೆ ನಮ್ಮ ತಂದೆ ಹೇಳಿದ್ರು, ನೀನು ಅವಳಿಗೆ ಲೀಗಲಿ ಮದುವೆ ಆಗಿಲ್ಲ, ಲೀಗಲಿ ಮದುವೆ ಆಗಿಲ್ದಿರೋ ಟೈಮಲ್ಲೇ ಹಿಂಗಂದರೆ ಲೀಗಲಿ ಮದುವೆ ಆಗಿಬಿಟ್ರೆ ನಿನಗೆ ಕಟ್ಟಾಗ್ತಲ್ಲ ಅವಳು. ಸೊ ನೀನು ಏನು ಮಾಡ್ತೀಯ ಅಂದರೆ 1 ವಾರ ಮುಂಚೆ ನಮ್ಮ ತಂದೆ ತಾಯಿ ಹೇಳಿದ್ರು, ಅವಳು ಮಲಗಿರೋ ಟೈಮಲ್ಲಿ ಬಂದುಬಿಟ್ಟು ಜಮೀನು ವಿಷಯ ಮುಗಿಸ್ಬಿಟ್ಟು ವಾಪಸ್ ಬಂದುಬಿಡೋಣ ಅಂತ ಹೇಳಿದ್ರು. ಸೊ ಇದನ್ನು ಬೇರೆ ರೀತಿಯಲ್ಲಿ ಇಂಟರ್ಪ್ರಿಟ್ ಮಾಡಿದ್ದಾಳೆ. ಈಗ ನಿಮ್ಮ ಮೊಬೈಲಲ್ಲಿ ಅವರೊಂದಷ್ಟು ವಿಡಿಯೋಗಳು ಕೊಟ್ಟಿದ್ದಾರೆ, ಕೆಲವೊಂದು ಮಹಿಳೆಯರ ಜೊತೆ ಅಶ್ಲೀಲವಾಗಿರುವಂಥ ಫೋಟೋಗಳು. ಸೊ ಇದೆಲ್ಲ ಈ ಥರ ಮಾಡ್ತಾ ಇದ್ರು, ಈ ಥರ ಒಂದು ಅಬ್ಯೂಷನ್ ಮಾಡ್ತಾ ಇದ್ದ ಅಂತ ಹೇಳಿ ಅದ್ರ ಬಗ್ಗೆ ಏನು ಸರ್? ಅದ್ರ ಬಗ್ಗೆ ನನ್ನ ಮಾಹಿತಿ ಇಲ್ಲ. ಫಸ್ಟ್ ಆಫ್ ಆಲ್ ನನ್ನ ಹತ್ರ ಇರೋ ಮೊಬೈಲ್ ನನ್ನ ಹತ್ರ ಇದೆ. ಅವ್ರು ಯಾವ ಮೊಬೈಲ್ ಪ್ರೊಡ್ಯೂಸ್ ಮಾಡಿದಾರೋ ನಂಗೆ ಗೊತ್ತಿಲ್ಲ. ಅವ್ರು ಯಾವ ಇಂಟೆನ್ಷನಲ್ಲಿ ಆ ಥರ ಅಶ್ಲೀಲ ವೀಡಿಯೋ ಇದು ಮಾಡಿರೋ ಗೊತ್ತಿಲ್ಲ. ಇವಾಗಿರೋ ಟೆಕ್ನಾಲಜಿಯಲ್ಲಿ AI, ChatGPT ತುಂಬ ಟೆಕ್ನಾಲಜಿ ಇದೆ. ಸೊ ಅದ್ರ ಮುಖಾಂತರನೂ ಮಾಡಿರ್ಬೋದು. ಅದ್ರ ಬಗ್ಗೆ ನನ್ನ ಮಾಹಿತಿ ಇಲ್ಲ.